ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವತ್ತು ಬೆಳಗ್ಗೆ 3 o'clock ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಸ್ಪೆಷಲ್ ಅಂದರೆ ನಾವು ಇವತ್ತು ಕಾಣಿಪಾಕ ಹೋಗ್ತಾ ಇದ್ದೀವಿ. ಸಂಡೇ ಎಲ್ಲರಿಗೂ ಹಾಲಿಡೇ ಇದೆಲ್ಲ, ಅದಕ್ಕೆ ಕಾಣಿಪಾಕ ಹೋಗ್ತಾ ಇದ್ದೀವಿ. ನಮ್ಮ ಹೊಸ ಕಾರ್ ತೊಗೊಂಡ್ಮೇಲೆ ಹೋಗ್ಬೇಕು ಅಂದ್ಕೊಂಡಿದ್ವಿ, ಹೋಗೋಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ಪ್ಲ್ಯಾನ್ ಮಾಡಿ ಇವತ್ತೆಲ್ಲರೂ ಹೋಗ್ತಾ ಇದ್ವಿ. ಇನ್ನೇನು ಎಲ್ಲ ಆಯಿತು, ಮನೇಲಿ ಪೂಜೆ ಮಾಡಿದ್ದು ರೆಡಿಯಾಗಿದ್ದೆಲ್ಲ ಆಯಿತು, ಜಸ್ಟ್ ಇನ್ನು ಹೊರಡ್ಬೇಕಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಆಲ್ ಅನ್ನೋ ಆಪ್ಷನ್ ಬರುತ್ತೆ. ಅದೇನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮೀ. ನಮ್ಮ ಜಶ್ವಿತಾ ನೋಡಿ ಕ್ಯೂಟಾಗಿ ರೆಡಿಯಾಗಿದ್ದಾಳೆ. ಹಾಯ್ ಮೇಡಮ್. ಎಲ್ಲಿ ಹೋಗ್ತಾ ಇರೋದು ನಾವು? ಕಾಣಿಪಾಪಂ. ಜಶ್ವಿತಾಗ ತಿರುಗ್ತಾ ಇಲ್ಲ, ಕಾಣಿಪಾಕಂ. ಗಣಪ ಚಾಮಿಗೆ ಅಂತೇಳಿ. ಗಣಪ ಚಾಮಿಗೆ ನಾಚಿಕೆ, ಸ್ವಲ್ಪ ಗ್ಯಾಪ್ ಐತಲ್ಲ ಅದಕ್ಕೆ ಅವಳಿಗೂ. ಸರಿ ಬನ್ನಿ ಹೊರಡೋಣ. ಹಿಮ ನೋಡಿ, ಬೆಳಗ್ಗೆ 6 ಗಂಟೆ ಆಗಿದೆ, ಎಷ್ಟೊಂದು ಬರ್ತಾ ಇದೆ ನೋಡಿ. ನೋಡಿ ಹೆಂಗು ಬೀಳ್ತಾ ಇದೆ, ರೋಡು ಸರಿಯಾಗಿ ಕಾಣಿಸ್ತಾ ಇಲ್ಲ. ಇನ್ನು ಕತ್ಲಿದ್ದಾಗ ಫುಲ್ಲು ರೋಡೇ ಕಾಣಿಸ್ಲಿಲ್ಲ, ಇವಾಗಾದ್ರೂ ಸ್ವಲ್ಪ ಬೆಟರ್ ಅಂತ. ಇಷ್ಟೊತ್ತಾದ್ರೂ ನೋಡಿ ಹೆಂಗು ಬೀಳ್ತಾ ಇದೆ ಹಿಮ. ಇವಳು ಹೆಂಗಾಗೋದ್ಲು, ಬೆಳಗ್ಗೆ ರೆಡಿ ಆದಾಗ ಹೆಂಗಿದ್ಲು, ಇವಾಗ ನೋಡಿ ಹೆಂಗಾಗ್ಬಿಟ್ಲು. ಚೆನ್ನಾಗಿ ನಿದ್ದೆ ಮಾಡಿಬಿಟ್ರು ಪ್ರೀತಮ್ಮನು ಜಶ್ವಿತಾ. ಮುಂದೆ ನೋಡಿ ರೋಡು. ಅನ್ನ ತಗೋಣ ಫೋನು. ನೋಡಿ ಹೆಂಗ ಫುಲ್ ಕವರ್ ಆಗ್ಬಿಟ್ಟಿದೆ ರೋಡ್, ನಿಧಾನಕ್ಕೆ ಹೋಗ್ಬೇಕು. ವಾತಾವರಣ ಮಾತ್ರ ಚೆನ್ನಾಗಿದೆ. ನೋಡೋಕೆ ನೋಡು ಫುಲ್ಲು ಕಾಣಿಸಿರಾನ ಆಗೋಯ್ತು ನೋಡಿ ರೋಡ್. ವಿಡಿಯೋದಲ್ಲಾದ್ರೂ ಸ್ವಲ್ಪ ಕಾಣಿಸುತ್ತೆ, ಬಟ್ ಲೈವ್ ಅಲ್ಲಾದ್ರೆ ಅಷ್ಟು ಕಾಣಿಸೋದೇ ಇಲ್ಲ. 4 ಇಂಡಿಕೇಟರ್ ಹಾಕೊಂಡು ಹೋಗ್ತಾ ಇದೀವಿ ಕಾರ್ ನಿಧಾನಕ್ಕೆ. ನೋಡಿ ಖಾಲಿ 2040 ಹೋಗ್ತಾ ಇದೆ ನೋಡಿ. ಹಂಗೆ 4 ಇಂಡಿಕೇಟರ್ ಹಾಕೊಂಡು ಮೂವ್ ಮಾಡ್ಕೋಬೇಕು ನಿಧಾನಕ್ಕೆ. ವಿಡಿಯೋದಲ್ಲಾದ್ರೂ ಸ್ವಲ್ಪ ಪರವಾಗಿಲ್ಲ ಕಾಣಿಸುತ್ತೆ, ಇರುಮ. ಬಟ್ ಲೈವ್ ಅಲ್ಲಂತೂ ಕಾಣಿಸೋದೇ ಇಲ್ಲ. ನಿಧಾನಕ್ಕೆ ಹೋಗ್ಕನ್ನ, ಎಷ್ಟು ಹಿಮ ಬೀಳ್ತೈತೆ ನೋಡಿ. In 600 meters, you will arrive at your destination. ರೀಚ್ಡ್ ಇನ್ ಕಾಣಿಪಾಕ ಟೆಂಪಲ್. ಟೈಮ್ ಬಂದ್ಬಿಟ್ಟು 7:50 ರೀಚ್ ಆದ್ವಿ. ಇನ್ನೂ ಸ್ವಲ್ಪ ಮುಂಚೆನೆ ರೀಚ್ ಆಗ್ತಾ ಇದ್ವಿ, ಸ್ವಲ್ಪ ರೋಡ್ ಮಿಸ್ ಆಗ್ಬಿಟ್ಟು ಒಂದು 15 ಕಿಲೋಮೀಟರ್ ಎಕ್ಸ್ಟ್ರಾ ಹೋಗ್ಬಿಟ್ಟಿದ್ವಿ ಮುಂದೆ. ಮತ್ತೆ ರೀಚ್ ಆದ್ವಿ. ಏನಮ್ಮ ನಡಿ ಹೋಗೋಣ. ಬಂದ್ಬಿಟ್ವಿ, ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ತುಂಬಾನೇ ಜನ ಇದ್ದಾರೆ ಗೈಸ್, ಎಲ್ಲ ಓಂ ಶಕ್ತಿಗಳು ಮತ್ತೆ ಅಯ್ಯಪ್ಪ ಸ್ವಾಮಿಗಳು ಜಾಸ್ತಿ ಜನ ಇದ್ದಾರೆ. ನೋಡಬೇಕು ಎಷ್ಟೊತ್ತಿಗಾಗುತ್ತೆ ಏನೋ ಗೊತ್ತಿಲ್ಲ ದರ್ಶನ, ಜನ ಎಷ್ಟಿದ್ದಾರೇನೋ. ಟಿಕೆಟ್ ತೊಗೊಂಡು ಹೋಗ್ಬಿಟ್ರೆ ಸ್ವಲ್ಪ ಫ್ರೀ ಆಗಿರುತ್ತೆ. 200 rupees ಅಂತೆ ಟಿಕೆಟು, ನೋಡಬೇಕು. ಆದರೆ ಫ್ರೀ ದರ್ಶನ ಇಲ್ಲ ಅಂದರೆ ದುಡ್ಡು ಕೊಟ್ಟು ಹೋಗ್ಬಿಡೋದು. ಮಕ್ಕಳನ್ನ ಹಾಕ್ಕೊಂಡು ಫ್ರೀ ದರ್ಶನ ಹೋಗ್ಬಿಟ್ರೆ ರಶ್ ಇದ್ದರೆ ಆಗಲ್ವಲ್ಲ, ಅದಕ್ಕೆ. ಇನ್ನು ಅಂಗಡಿಗಳೇನು ಓಪನೇ ಮಾಡಿರಲಿಲ್ಲ, ಕ್ಲೋಸಲ್ಲಿದೆ. ಟ್ಯಾಕ್ಸಿ ನೋಡಿ. ನಮ್ಮನೇ ಹೇಳ್ತೇವೆ ನೋಡಿ, ಫೋನೆಲ್ಲ ಹಲೋ ಇಲ್ವಂತೆ ನೋಡಿ. ಅಲ್ಲಿ ಕೌಂಟರ್ ಇದೆ, ಮೊಬೈಲ್ ಮತ್ತು ಕ್ಯಾಮ್ರಾ. ಇವಾಗ ಫೋನುಗಳೆಲ್ಲ ಅಲ್ಲಿ ಸಬ್ಮಿಟ್ ಮಾಡಬೇಕು. ದರ್ಶನ ಮುಗಿಸ್ಕೊಂಡು ಬಂದ ಮೇಲೆ ಮತ್ತೆ ನಮಗೆ ಕೊಡೋದು. ಇವಾಗೆಲ್ಲ ಫೋನ್ ಕೊಟ್ಬಿಡ್ತೀನಿ, ಬಂದ ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ದರ್ಶನ ಹೆಂಗಾಯ್ತು, ಜನ ಏನಿತ್ತು ಏನಂತೆಲ್ಲ ಸರಿ ಫೋನಲ್ಲಿ ಕೊಟ್ಬಿಡ್ತೀನಿ. ನೋಡಿ ಕೌಂಟರ್ ಬೋರ್ಡರ್. ಕನ್ನಕ್ಕೆ ಹೇಳ್ತಾ ಇದ್ದೀನಿ ಫೋನ್ ಕೊಡು ಅಂತ.
ಈಗ ತಾನೇ ದರ್ಶನ ಮಾಡಿಕೊಂಡು ಆಚೆಗೆ ಬಂದ್ವಿ. ದರ್ಶನ ಅಂತೂ ಸೂಪರ್ ಆಗೈತು. VIP ಕ್ಯೂವಲ್ಲಿ ಹೋಗಿದ್ದು ತುಂಬಾ ಚೆನ್ನಾಗಾಯ್ತು ದರ್ಶನ ಮಾತ್ರ. ಜೆಸಿ ಪ್ರಸಾದ ತಗೊಂಡ್ಬಂದು ದರ್ಶನ ತುಂಬ ಚೆನ್ನಾಗೈತೆ ಗೈಸ್. ಪೀಸ್ಫುಲ್ಲಾಗಿ ಅಲ್ಲೇ ಒಂದು 10 ನಿಮಿಷ ನಿಂತ್ಕೊಂಡಿದ್ವಿ ದೇವ್ರ ಹತ್ರನೇ. VIP ಕ್ಯೂವಲ್ಲೆಲ್ಲ ಹೋಗಿದ್ದಿದ್ದು ಅಲ್ಲೇ ಒಂದು 10 ನಿಮಿಷ ನಿಲ್ಸಿದ್ರು ತುಂಬ ಚೆನ್ನಾಗಿದೆ ದರ್ಶನ ಮಾಡಿ. ನೀನೆಲ್ಲ ನೋಡ್ಕೊಂಡು ದೇವಸ್ಥಾನ ಪಕ್ಕದಲ್ಲಿ ಈಶ್ವರ ಸ್ಟ್ಯಾಚು ತುಂಬ ದೊಡ್ಡದಿದೆ. ಸ್ವಲ್ಪ ಇಗ್ನೋರ್ ಮಾಡಿ. ನಂಗೆ ಕೆಮ್ಮು, ಕೋಲ್ಡು, ಫೀವರ್ ಎಲ್ಲ ಬಂದ್ಬಿಟ್ಟು ಎಲ್ಲ ವಾಸಿ ಆಯಿತು. ಕೆಮ್ಮು ಮಾತ್ರ ಒಂದು ತಿಂಗಳಿಂದ ಹೋಗಲಿಲ್ಲ, ಬರ್ತಾನೆ ಇದೆ. ಇದೇ ಕಾರಣದಿಂದ ನಾವು ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಮಾತಾಡ್ತಾ ಇದ್ರೆ ಹಂಗೆ ಕೆಮ್ಮು ಸ್ಟಾರ್ಟ್ ಆಗೋಗುತ್ತೆ. ತುಂಬ ಚೆನ್ನಾಗಿದೆ. ಬನ್ನಿ ತೋರಿಸ್ತೀನಿ ಒಳಗಡೆ ನೋಡಿ. చేసి ಫೋಟೋ ತೆಗೆದುಕೊಂಡು ಇದು ಶಿವಂದು ದೇವಸ್ಥಾನ. ಹಂಗೆಲ್ಲ ಇದೆ, ತುಂಬ ಚೆನ್ನಾಗಿದೆ. ಶಿವ ಪಾರ್ವತಿ. ಫೋಟೋ ಕ್ಲಿಕ್ ಮಾಡ್ಕೊಂಡು ನೀನು ಓಡಬೇಡ, ಅವಳು ಓಡಲ್ಲ. ಓಡಬಾರ್ದು ಚೆಸಿ, ಓಡಬಾರ್ದು. ಚಶ್ವಿತಾ ಕೈಗೆ ಸಿಗ್ತಾ ಇಲ್ಲ ನೋಡಿ. ಹತ್ರ ಓಡಿ 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 ಹಂಗೆ ಓಡ್ತಾ ಇದ್ದಾಳೆ. ಜಾಸ್ತಿ ಜನ ಈ ದೇವಸ್ಥಾನಕ್ಕೆ ಬರೋದೇ ಇಲ್ಲ ಗೈಸ್. ಅಲ್ಲಿ ನೋಡ್ಕೊಂಡು ಗಣಪತಿನ ದರ್ಶನ ಮಾಡ್ಕೊಂಡು ಹಂಗೆ ಹೋಗ್ಬಿಡ್ತಾರೆ. ಇದು ಬ್ಯಾಕ್ ಸೈಡ್ ಇರೋದು ಶಿವಪಾರ್ವತಿ ಟೆಂಪಲ್ಲು. ಯಾರಾದರೂ ಬಂದರೆ ಬನ್ನಿ, ಚೆನ್ನಾಗಿದೆ ಇದು ದೇವಸ್ಥಾನ. ಆಮೇಲೆ ದರ್ಶನ ಮಾಡ್ಕೊಂಡು ಬಂದ್ವಿ. ಒಳಗಡೆ ಎಲ್ಲ ಫೋಟೋಸು ವಿಡಿಯೋಸ್ ಎಲ್ಲ ತೆಗಿಯೋಕ್ಕೆ ಅಲೋ ಮಾಡಲ್ಲವಲ್ಲ, ಅದಕ್ಕೆ ಇವಾಗ ಮಾಡ್ತಿದ್ದೀವಿ ಹೊರಗಡೆ ಬಂದು. ಏನ್ ದೇವ್ರ ಕಣ್ಣ, ಏನ್ ದೇವ್ರು ಗೊತ್ತಿಲ್ಲ ಗೈಸ್. ಹೋಗ್ತಾ ಇದ್ದೀನಿ. ಮಂಟಪಮು ತೆಲುಗು ನನಗೂ ಬಂದ್ಬಿಡ್ತು ಓದೋದು. ತೆಲುಗು ನಾನು ಓದೋದೇ ನಾನು ಕೇಳ್ಕೊಂಡ್ಬಿಟ್ಟು ಮುಗೀತಲ್ಲ. ಎಲ್ಲ ದೇವರು ದರ್ಶನ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಪಕ್ಕದಲ್ಲಿ ಸ್ವಲ್ಪ ಪಾರ್ಕ್ ಥರ ಮಾಡಿದ್ದಾರೆ ನೋಡಿ. ಈ ಥರ ಸ್ಟ್ಯಾಚುಸ್, ದೇವ್ರ ಸ್ಟ್ಯಾಚುಸ್ ಎಲ್ಲ ಮಾಡಿದ್ದಾರೆ. ಫೋಟೋಸ್ ಎಲ್ಲ ತೆಕ್ಕೊಳ್ಳೋಕೆ ಚೆನ್ನಾಗಿದೆ ನೋಡಿ. ಫೋಟೋಸ್ ತೆಗೊಳ್ಳೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ ಇಲ್ಲಿ. ಅಲ್ಲಿ ನೋಡಿ ಆಲ್ರೆಡಿ ಹೋಗಿದ್ದಾರೆ. ಹಂಗೆ ಫೋಟೋ ಶೂಟ್ ಮಾಡ್ತಿದ್ದಾರೆ ಮಕ್ಕಳಿಗೆ ಇಬ್ರು. ಎಲ್ಲ ದೇವ್ರದ್ದು ದರ್ಶನ ಆಯಿತು. ಇನ್ನು ಕೊನೆಗೆ ಕಲ್ಯಾಣ ಹತ್ರ ಬಂದಿದ್ದೀವಿ. ಇದನ್ನ ನೋಡಿಕೊಂಡು ನಾಷ್ಟ ಮಾಡೋಕ್ಕೆ ಹೋಗಬೇಕು.
ಟೈಮ್ ಬಂದ್ಬಿಟ್ಟು 10 o'clock ಆಗಿದೆ. ಬೇಕಾಗಿತ್ತಲ್ಲ ನೋಡಿ ತುಂಬಾನೇ ಚೆನ್ನಾಗಿದೆ ಅಲ್ವಾ ಇಲ್ಲಿ. ನೋಡಿ ನೀರ್ ತೋರ್ಸ್ ಮನುಷ್ಯ ಫುಲ್ ಬ್ಲೂ ಕಲರ್, ಕೆಳಗಡೆನೆ ಬ್ಲೂ ಪೇಂಟ್ ಹಾಕ್ದಂಗಿದ್ದಾರೆ. ಎಷ್ಟು ನೀಟಾಗಿ ಕಾಣಿಸ್ತಿದೆ ಬ್ಲೂ ಕಲರ್ ವಾಟರ್. ಇಲ್ಲಿ ಯಾರನ್ನು ಒಳಗಡೆ ಬಿಟ್ಟಂಗಿಲ್ಲ, ಬಿಡ್ತಾ ಇಲ್ಲ, ಬಿಟ್ಟಂಗಿಲ್ಲ. ಬಿಟ್ರೆ ಇಷ್ಟೊಂದು ನೀಟಾಗಿರಲ್ಲ. ಕಂಪ್ನಿಗಳೆಲ್ಲ ಸೇಫ್ಟಿ ಮಾಡ್ಬಿಟ್ಟು ಹೌದು, ಬಿಟ್ಟಿದ್ರೆ ಇಷ್ಟೊಂದು ನೀಟಾಗಿರಲ್ಲ. ಎಷ್ಟು ನೀಟಾಗಿರಲ್ಲ. ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನನ್ನ ಜೆಸ್ಸಿ ಫೋನ್ ನೋಡ್ಕೊಂಡು ತಿಂತಾ ಇದ್ದಾಳೆ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದಾಯ್ತು ಫ್ರೆಂಡ್ಸ್. ಇನ್ನು ಶಾಪಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಚೆಸ್ಸಿಗೆ ಏನೋ ಡಾಕ್ಟರ್ ಸೆಟ್ ಬೇಕಂತೆ, ಎಷ್ಟಿದ್ರೂ ಸಾಲಲ್ಲ ಅವಳಿಗೆ. ವಿನಾಯಕ ಎಷ್ಟೊಂದು ಟೈಪ್ಸ್ ಇದಾವೆ ನೋಡಿ. ನಿನಗೇನು ಡಾಕ್ಟರ್ ಬೇಕು ತಾನೆ? ಚಪ್ಪಲಿ ಬಿಚ್ಚಬಾರ್ದು, ಚಪ್ಪಲಿ ಬಿಚ್ಚಬಾರ್ದು. ಟಾಬ್ಲೆಟ್ ಇರೋದೇ ಕೊಡ್ತೀನಿ ಬಾ. ಏನದು ತೋರ್ಸಿಲ್ಲಿ. ನಿಂಗೆ ಏನೇನು ಬೇಕು ಇವಾಗ? ನಿಂಗೆ ಏನು ಬೇಕು ಹೇಳು ಬೇಗ. ಡಾಕ್ಟರ್ ಸಿಗ್ಬೇಕಾ? ತಗೊಳ್ಳೋಣ ಇರು. ಸಿಸಿ ಏನದು? ಏನದು? ಡಾಕ್ಟರ್ ಸಿಟ್ಟಾ? ನೀನು ಡಾಕ್ಟರ್ ಆಗ್ತೀಯಾ? ಯಾರು ಕೊಡ್ಸಿದ್ದದು? ನಿಮ್ಮ ಪಪ್ಪನಾ? ಥ್ಯಾಂಕ್ಸ್ ಹೇಳ್ದೆ ನಿನ್ನ ಪಪ್ಪಗೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಕೊನೆಯಲ್ಲಿ ಕಾರ್ ಪೂಜೆ ಮಾಡಿಸ್ಕೊತಾ ಇದ್ದೀವಿ. ಮೇನ್ ಪರ್ಪಸ್ ಬಂದಿದ್ದೆ ಇದು, ಕಾರ್ ಪೂಜೆ ಮಾಡಿಸ್ಬೇಕು ಅಂತ. ಕಾರ್ ತಗೊಂಡಾಗಿಂದ ಅನ್ಕೊತಾ ಇದ್ವಿ ಬರಬೇಕು ಅಂತ. ಆಗಲೇ ಕೊನೆಗೆ ಇವತ್ತು ಪ್ಲ್ಯಾನ್ ಮಾಡಿ ಬಂದಿದ್ದೀವಿ ನೋಡಿ. ಕಾರ್ ಪೂಜೆ ಮಾಡಿಸ್ತಾ ಇದ್ದೀವಿ. ಎಲ್ಲ ಬೊಟ್ಟುಗಳೆಲ್ಲ ಇಡ್ತಾ ಇದ್ದಾರೆ. ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್. ಕಾರ್ ಮೂವ್ ಮಾಡ್ತಾ ಇದ್ದಾರೆ. హనుమాన్ టెంపుల్ కదా. Then your destination will be on the right. దగ్గర ఉండేదానికి హనుమాన్ టెంపుల్ ఉండేదానికి అంతా జై శ్రీరామ్ పాష్ ఉంటే ಕಾಣಿಪಾಕಮಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿ ಅರ್ಧಗಿರಿ ಅಂತ ಇನ್ನೊಂದು ದೇವಸ್ಥಾನ ಇದೆ ಫ್ರೆಂಡ್ಸ್, ಅಲ್ಲಿಗೆ ಬಂದಿದ್ದೀವಿ. ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ. ನೋಡಿ ಬರೀ ಕೋತಿಗಳು ಎಷ್ಟು ಚೆನ್ನಾಗಿದ್ದಾವೆ. ತುಂಬ ಕೋತಿಗಳಿದ್ದಾವೆ ಇಲ್ಲಿ. ಅಲ್ಲಿ ನೋಡಿ, ನೋಡಿ ತುಂಬ ಚೆನ್ನಾಗೈತಲ್ವಾ ಇಲ್ಲಿ. ಎಂಟ್ರಿನೇ ಸಖತ್ತಾಗೈತೆ. ಶೆಕೆ ಆಗ್ತಿತ್ತು, ಅದಕ್ಕೆ ಕೂದಲೆಲ್ಲ ಮುಡಿಯಕ್ಕೆ ಬಿಟ್ಟಿದ್ದೀವಿ. ಇಲ್ಲಿ ಶ್ರೀ ಪಾದರಾಜ ಮಠ ಹತ್ರ ಬಂದಿದ್ದೀವಿ. ಇಲ್ಲಿ ನೀರಲ್ಲಿ ಫಿಶ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ದೊಡ್ಡ ದೊಡ್ಡವೆಲ್ಲ ಫ್ರೆಶ್ ಚೆನ್ನಾಗೈತೆ. ಪಲ್ಯನಿದೆ, ತುಂಬ ವೆರೈಟಿ ಫಿಶಸ್ ಇರುತ್ತೆ. ನಾವು ಈ ರೋಡಲ್ಲಿ ಕಾಣಿಪಾಕಕ್ಕೆ ಹೋದಾಗ ಪಕ್ಕ ಇಲ್ಲಿ ನಿಲ್ಲಿಸ್ಬಿಟ್ಟು ಒಂದು ವಿಸಿಟ್ ಹಾಕಿನೇ ಹೋಗೋದು. ಮಕ್ಕಳು ಎಂಜಾಯ್ ಮಾಡ್ತಾರೆ ಫಿಶ್ನೆಲ್ಲ ನೋಡಿಬಿಟ್ಟು. ಅದಕ್ಕೆ ಎಲ್ಲಿ ನೋಡಿದ್ರು ಈ ಕೋತಿಗಳು ಮಾತ್ರ ಕಾಮನ್ ಗೈಸ್ ನೋಡಿ.
ಏನು ಪಾಪ ಸೈಲೆಂಟಾಗಿ ಕುತ್ಕೊಂಡೈತೆ. ಟೈಮ್ ಬಂದ್ಬಿಟ್ಟು 4:30 ಆಗಿದೆ. ಮಾರ್ನಿಂಗ್ 3:30ಗೆ ಬಿಟ್ಟಿದ್ದು, 4:30 ಟೈಮು. ಇಲ್ಲಾಂದರೆ ತುಂಬ ಚೆನ್ನಾಗಿರುತ್ತೆ ಗೈಸ್. ಎಷ್ಟೊತ್ತು ಬೇಕಾದರೂ ಟೈಮ್ ಸ್ಪೆಂಡ್ ಮಾಡ್ಬೋದು. ನನ್ನ ಬಟ್ಟೆಗಳು ನೋಡಿ ಇಲ್ಲಿಂದ ಇಲ್ಲಿ ತನಕ ಹೋಗ್ಬಿಟ್ಟಿದೆ. ನಾನು ಫಿಶ್ಗಳಿರೋ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಲೈಟಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಬಿಸಿಲು ಬೀಳ್ತಾ ಇದ್ರೆ ಬಂದಿದ್ದರೆ ಚೆನ್ನಾಗಿ ಕಾಣಿಸೋದು. ತುಂಬ ಇದ್ದಾವೆ. ಇಲ್ವಾ ಸೈಡ್ ಬಾ, ಇಳಿತೀನಿ. ಅಣ್ಣ ಕಲೆಪುರಿ ತಗೊಂಬರಕ್ಕೆ ಹೋದ್ರು, ಸಿಕ್ತಾ ಕಲೆಪುರಿ? ಬಸ್ ಕಾಯಿಸ್ತಾ ಇದೆಯಾ ಇಲ್ಲೋ ಗೊತ್ತಾಗ್ತಾ ಇಲ್ಲ ನನಗಂತೂ. ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ನಾವು ಲಾಸ್ಟ್ ಟೈಮ್ ಬಂದಾಗ ಕಲರ್ ಫಿಶ್ ಎಲ್ಲ ಇತ್ತು, ಬಟ್ ಈ ಸರಿ ಯಾಕೋ ಕಲರ್ ದೊಡ್ಡವಿತ್ತಲ್ಲ ಕಣ, ಕಲರ್ ಎಲ್ಲ ಇತ್ತು. ಗೋಲ್ಡನ್ ಫಿಶ್ ಆ ಥರ ಎಲ್ಲ. ಈ ಸರಿ ಬರೀ ಅಲ್ಲಿ ನೋಡಿ ಮನುಷ್ಯ ಎಷ್ಟು ದೊಡ್ಡದಿದೆ ಹೋಗ್ತೈತೆ. ಇಲ್ಲಿ ನೋಡಿ ಚಸಿ ನೋಡ್ರಾ? ನೋಡ್ತಾ ಇದ್ದೀನಿ, ಮೊಬೈಲಲ್ಲಿ ಕಾಣಿಸುತ್ತೆ. ಚಸಿ ಕಾಣಿಸ್ತಾ ಇದೆ ಫಿಶ್. ನೀರು ಚೆನ್ನಾಗಿರಲ್ಲ, ಫುಲ್ ಕಲರ್ ಫಿಶ್ ಬಂತು ನೋಡಿ. ಗೋಲ್ಡನ್ ಫಿಶ್ ಬಂತು, ಕಾಣಿಸ್ತಾ ಇದೆ. ಎಸ್ ಕಾಣಿಸ್ತಾ ಇದೆ ನೋಡಿ. ನಾನು ಹಾಕ್ತೀನಿ. ಅಯ್ಯೋ ಎಷ್ಟು ಚೆನ್ನಾಗಿ ತಿಂತೈತೆ ಗೈಸ್ ಅವೆಲ್ಲ ಕಲರ್ದು. ವಾ ನೋಡಿ, ಅಯ್ಯೋ ನಮ್ಗೆಲ್ಲ ನೀರೆಲ್ಲ ಎಗರಿಸ್ತೈತೆ ತಿನ್ನೋದ್ರಲ್ಲಿ. ನೋಡಿ ಎಷ್ಟೊಂದು ಕಿತ್ತಾಡ್ತಾ ಇದ್ದಾವೆ. ಗೈಸ್ ನಮ್ಮ ಚಶ್ವಿತಾ ಕವರ್ ಎತ್ಕೊಂಡ್ಬಿಟ್ಟಿದ್ದಾಳೆ, ಕವರಿಗೆ ಫಿಶ್ ಇಟ್ಕೊಂಡ್ಬಿಡ್ತೀನಿ ಅಂತ. ನೋಡಿ ಅವಳು ಏನು ನಾಟಕ ಮಾಡ್ತಾವಳೆ ನೋಡಿ. ಏನೇ ಮಾಡ್ತಾ ಇದೆಯಾ ಚಸಿ? ಏನು ಮಾಡ್ತಾ? ಆ ಕವರಲ್ಲಿ ಫಿಶ್ ಇಟ್ಕೊಂತೀಯಾ? ಅವು ಸಿಗುತ್ತೇನೆ? ನಿನ್ನನ್ನಿಲ್ಲೇ ಕಟ್ಟಾಕ್ತಾರಮ್ಮ. ಅದು ನಿನ್ನನ್ನಿಲ್ಲೇ ಕಟ್ಟಾಕ್ತಾರೆ. ನಿನ್ನೇನು ಫಿಶ್ ಹಿಡ್ಕೊಂಡು ಹೋಗೋದ್ರೆ ಇಲ್ಲೇ ಇರ್ತೀಯಾ? ಹಾಂ ನೋಡಿ ಗೈಸ್ ಹೆಂಗೆ ಹೋಗ್ತಿದ್ದಾಳೆ ಅವಳು. ನಾಯಿ ಐತೆ, ಬೇಡ ಬೇಡ ಚಸಿ. ನೋಡ್ದಾ ಅಲ್ಲ, ಅವಳು ಕಲ್ಲೆಪುರ ಎಲ್ಲ ಹಾಕಿದ್ದೆಲ್ಲ ಹಾಕೋದ್ಮೇಲೆ ಎಷ್ಟು ನೀಟಾಗಿ ಕವರ್ ಎತ್ಕೊಂಡ್ಬಿಟ್ಟು ಫಿಶ್ ಎಲ್ಲ ಇದಕ್ಕೆ ಇಟ್ಕೊಂಡ್ಬಿಡ್ತೀನಿ ಅಂತೇಳಿ ಕವರ್ ಉದುರಿಸಿ ತೋರಿಸ್ತಾವಳೆ. ಇಟ್ಕೋಬೇಕು ಅಂತೇಳಿ. ಪ್ರೀತಮ್ ಇಟ್ಕೋಬಾರ್ದು.
ಹೊಡಿತಾರೋ ಬೈತಾರೋ ಅವರು. ಬೇಡ, ಅದಕ್ಕೆ ಹಿಂಸೆ ಮಾಡ್ದಂಗೆ ಆಗುತ್ತೆ. ಅವಳಿಗಂದ್ರೆ ಗೊತ್ತಿಲ್ಲ, ಸುಮ್ಮನೆ ಇರು. ಜಶ್ವಿತಾ ಬೀಳ್ತೀರಾ ಏನ? ಅಯ್ಯೋ ಜಾರ್ ಬಿದ್ರೆ ಅನ್ಕೋ, ಜಾರ್ ಬೀಳ್ತೀಯ. ಬರುತ್ತಿರೋ ಕ್ಯಾಚ್ ಕ್ಯಾಚ್ ಫಿಶ್ ಅನ್ನು ನೋಡಿ ಗೈಸ್. ಕವರಲ್ಲಿ ಬಂದು ಜಂಪ್ ಆಗ್ರಿ ಪಾಪ. ಶಶ್ವಿತ ಕವರಲ್ಲಂತೆ. ಹಾಯ್, ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಾವು ಬರೋ ಅಷ್ಟೊತ್ತಿಗೆ 8:30 ಆಗಿತ್ತು. ಅಷ್ಟೊತ್ತು ಹೆಂಗೂ ಟೈರ್ಡ್ ಆಗಿಬಿಟ್ಟಿದ್ವಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಬಂದ ತಕ್ಷಣ ಸ್ವಲ್ಪ ಊಟ ಮಾಡ್ಕೊಂಡು ತಿಂದ್ಬಿಟ್ಟು ಮಲಗಿದ್ದೆ. ಇನ್ನು ಅದಕ್ಕೆ ನಾನು ನಿನ್ನೆ ಕಂಟಿನ್ಯೂ ಮಾಡಲಿಲ್ಲ. ಇದು ಮಾರನೇ ದಿನ ಲಾಗ್ ಹಂಗೆ ಕಂಟಿನ್ಯೂ ಮಾಡಿಬಿಟ್ಟು ಎಂಡ್ ಕೊಡೋಣ ಅಂತ ಹೇಳ್ಬಿಟ್ಟು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆಲ್ಲೆಲ್ಲ ಮಠಕ್ಕೆ ಹೋಗಿದ್ವಲ್ಲ, ಅಲ್ಲಿಂದ ಡೈರೆಕ್ಟ್ ಮನೆಗೆ ಬಂದಿದ್ದು, ಎಲ್ಲೂ ಹೋಗಲಿಲ್ಲ. ಹಾಗೆ ನಾನು ಆನ್ಲೈನಲ್ಲಿ ಒಂದು ಪ್ರಾಡಕ್ಟ್ ತೊಗೊಂಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೂ ಒಂದ್ಸರಿ ತೋರಿಸ್ಬಿಡೋಣ, ಯೂಸ್ ಆಗುತ್ತೆ ಅಂಥೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಹ್ಯಾಂಡ್ ಬ್ಯಾಗು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಕ್ವಾಲಿಟಿ ಎಲ್ಲ ನನಗಂತೂ ತುಂಬ ಇಷ್ಟ ಆಯಿತು. ಒಂಥರ ಕ್ಲಾಸಿ ಲುಕ್ಕು ಹ್ಯಾಂಡ್ ಬ್ಯಾಗ್. ನೋಡಿ ಸಖತ್ತಾಗಿ ಬಂದಿದೆ. ಕೆಳಗಡೆ ಓಪನ್ ಮಾಡಿ ತೋರಿಸ್ತೀನಿ. ಇದರಲ್ಲಿ ಸ್ಪೇಸೂ ತುಂಬ ಚೆನ್ನಾಗಿದೆ. ಆರಾಮಾಗಿ ಒಂದು 2 ಜೊತೆ ಬಟ್ಟೆ ಕ್ಯಾರಿ ಮಾಡ್ಬೋದು. ಇದರಲ್ಲಿ ನೋಡಿ ಎಷ್ಟೊಂದು ಸ್ಪೇಸ್ ಇದೆಯೋ, ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ಚಿಕ್ಕದಾಗಿ ಒಂದು ಮೊಬೈಲ್ ಪ್ಯಾಕೆಟ್ ಟೈಪ್ ಕೊಟ್ಟಿದ್ದಾರೆ. ತುಂಬ ಪಾರ್ಟಿಷನ್ಸ್ ಏನಿಲ್ಲ, ಒಂದೇ ಪಾರ್ಟಿಷನ್. ಈ ಥರ ಚಿಕ್ಕದೊಂದು ಪ್ಯಾಕೆಟ್ ಇದೆ, ಮೊಬೈಲ್ ಇಟ್ಕೊಳ್ಳೋ ಥರ. ಚಿಲ್ಲರೆ ಮೊಬೈಲು ಕಾಸೆಲ್ಲ ಇಟ್ಕೋಬೋದು, ಈ ಥರ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಪ್ರೈಸ್ ಅಂತೂ ತುಂಬ ಅಂತ ತುಂಬ ರೀಸನೇಬಲ್. ಅಸಲಿ ಈ ಬ್ಯಾಗ್ ಆರಾಮಾಗಿ ಕೊಡ್ಬೋದು. ಆ ಪ್ರೈಸು ನನಗೆ ಬಿದ್ದಿದ್ದು 450 ಬಿದ್ದಿದ್ದಷ್ಟೇ. ತುಂಬ ಚೆನ್ನಾಗಿದೆ ನೋಡಿ. ಇನ್ನು ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಸೇರಿಬಿಟ್ಟು ಅರೌಂಡ್ 500 ಬಿತ್ತು ಅಷ್ಟೇ. ನಾವು ಆನ್ಲೈನ್ ಬಿಟ್ಟಿದ್ದು ಹೊರಗಡೆ ತಗೋಬೇಕು ಅಂದರೆ ಆಫ್ಲೈನಲ್ಲಿ ನಮಗೆ 1000 ಎಬೋ ಆಗುತ್ತೆ. ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ಲೀಗಲ್ ಬ್ರೈವ್ ಬ್ರ್ಯಾಂಡ್ ಬಂದುಬಿಟ್ಟು ಬ್ಯಾಗ್ ಬ್ರ್ಯಾಂಡು. ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಂದರೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ನಾನು ಈ ಲಾಗ್ ಇಲ್ಲೇ ಹೆಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ವಿಡಿಯೋ. ಪ್ಲೀಸ್ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾಯಿದ್ರು, ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಯಾವುದೇ ವಿಡಿಯೋ ಬಂದರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಾರಿಗೆ ಸ್ವಲ್ಪ ಇಗ್ನೋರ್ ಮಾಡಿ. ನನಗೆ ಕೆಮ್ಮು 1 ಮಂತಿಂದ ಕೆಮ್ಮೆ ಹೋಗ್ತಾ ಇಲ್ಲ. ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತಾಯಿದ್ದೀನಿ, ಅದಕ್ಕೆ ಹಿಂಗೆ ತಡುತ್ತಾ ಇರೋದು. ಎಲ್ಲರೂ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.